ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ, ಎಲ್ಲರೂ ನೋಡಲೇಬೇಕಾದ ವಿಡಿಯೋ. ಶನಿ ಗ್ರಹದ ಬಗ್ಗೆ ಅಥವಾ ಶನಿ ದೇವನ ಬಗ್ಗೆ ತಿಳ್ಕೊಳ್ಳಬೇಕಾದ ವಿಚಾರ ಇದೆ. ವಿಡಿಯೋ ಕೊನೆ ತನಕ ನೋಡಿ. ಅಷ್ಟಮ ಶನಿಯ ಬಗ್ಗೆ ಹೇಳಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಹಾಗೆ 7.5 ಶನಿ ಗೋಚಾರದ ಬಗ್ಗೆನೂ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಬಂದಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಜ್ಯೋತಿಷದ ಬಗ್ಗೆ ಅದ್ಭುತ ಪಾಂಡಿತ್ಯ ನನಗಿಲ್ಲದೆ ಇದ್ರೂ ಕೂಡ ನಾನು ಕಲಿತಷ್ಟು ನನ್ನ ಗುರುಗಳು ನನಗೆ ಏನು ಹೇಳಿಕೊಟ್ಟಿದಾರೋ ಅದನ್ನ ಇಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ಅಷ್ಟಮ ಶನಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಿಮ್ಮ ಜನ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಶನಿ ಗೋಚಾರವಾಗುವ ಸಮಯವನ್ನ, ಆ 2.5 ವರ್ಷಗಳ ಕಾಲವನ್ನ ಅಷ್ಟಮ ಶನಿ ಅಂತ ಹೇಳಲಾಗುತ್ತೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಇದನ್ನ ಕಠಿಣ ಪರೀಕ್ಷೆಯ ಕಾಲ ಅಂತ ಹೇಳ್ತಾರೆ. ಅಷ್ಟಮ ಶನಿ ಸಮಯದಲ್ಲಿ ಸಾಮಾನ್ಯವಾಗಿ ಏನೇನು ಆಗಬಹುದು ಅಂತ ನೋಡೋದಾದ್ರೆ, ಮಾನಸಿಕವಾಗಿ ಒತ್ತಡ, ಕಾರಣವಿಲ್ಲದೆ ಚಿಂತೆ, ಒಂಟಿತನದ ಭಾವನೆ, ನೆಗೆಟಿವ್ ಥಾಟ್ಸ್ ಹೆಚ್ಚಾಗೋದು, ಎಲ್ಲರೂ ದೂರವಾಗಿದ್ದಾರೆ ಅಂತ ಅನಿಸೋದು, ಹಣಕಾಸಿನ ಒತ್ತಡ, ಅನಿರೀಕ್ಷಿತ ಖರ್ಚುಗಳು, ಸಾಲದ ಒತ್ತಡ, ಹಣ ಬಂದರೂ ಉಳಿಯದ ಸ್ಥಿತಿ, ಕೆಲಸದಲ್ಲಿ ಡಿಲೇ ಅಥವಾ ಸ್ಟೆಬಿಲಿಟಿ ಇಲ್ಲದೆ ಇರುವಂತಹದ್ದು, ಆರೋಗ್ಯ ಸಮಸ್ಯೆಗಳು, ದೌರ್ಬಲ್ಯ, ದೀರ್ಘಕಾಲದ ಸಮಸ್ಯೆಗಳು, ಜಾಯಿಂಟ್ ಪೇನು, ನಿದ್ರೆ ಬರದೇ ಇರುವಂತಹದ್ದು, ಸುಸ್ತು, ಈ ಥರ ಅನಾರೋಗ್ಯದ ಸಮಸ್ಯೆ ಕೂಡ ಕಾಡಬಹುದು. ಸಂಬಂಧಗಳಲ್ಲಿ ಪರೀಕ್ಷೆ, ಕುಟುಂಬದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸ್ನೇಹಿತರು ದೂರವಾಗುವಂತಹದ್ದು, ದಾಂಪತ್ಯದಲ್ಲಿ ರೊಮ್ಯಾನ್ಸ್ ಕಡಿಮೆ ಆಗುವಂತಹದ್ದು, ನಂಬಿದವರು ಸಪೋರ್ಟ್ ಕೊಡದ ಅನುಭವ ಕೂಡ ಆಗಬಹುದು. ಕರಿಯರ್ ವಿಚಾರದಲ್ಲಿ ಕೂಡ ಡಿಲೇ ಆಗುವಂಥದ್ದು, ಪ್ರಮೋಷನ್ ಡಿಲೇ ಆಗುವಂತಹದ್ದು, ಹಾರ್ಡ್ ವರ್ಕಿಗೆ ತಕ್ಷಣ ಫಲ ಸಿಗದೇ ಇರುವಂತಹದ್ದು, ಕೆಲಸ ಬದಲಾವಣೆಯ ಯೋಚನೆ ಕೂಡ ಈ ಟೈಮಲ್ಲಿ ಬರುವಂತಹದ್ದು. ಕೆಲವರಿಗೆ ಜಾಬ್ ಪ್ರೆಷರ್ ಕೂಡ ಹೆಚ್ಚಾಗ್ಬೋದು, ಅಂದರೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗ್ಬೋದು. ಇನ್ನು ಕೆಲವರಿಗೆ ಸ್ಪಿರಿಚುವಲ್ ಅವೇಕನಿಂಗ್ ಕೂಡ ಆಗಬಹುದು. ಅಷ್ಟಮ ಶನಿ ಎಲ್ಲರಿಗೂ ಕೆಟ್ಟದ್ದೇ ಆಗೋದಿಲ್ಲ. ಹಲವರಿಗೆ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ಧ್ಯಾನ, ಮಂತ್ರ, ದೇವರ ಕಡೆಗೆ ಮನಸ್ಸು ವಾಲೋದಿಕ್ಕೆ ಶುರುವಾಗುತ್ತೆ. ಜೀವನದ ಅರ್ಥ, ನಿಜ ಅರ್ಥ ಏನು ಅಂತ ಅರಿವಾಗುವಂತಹದ್ದು, ಈಗೋ ಕಡಿಮೆ ಆಗುವಂಥದ್ದು. ಶನಿದೇವ ಡಿಸಿಪ್ಲಿನ್ ಕಲಿಸುವ ಗ್ರಹ ಅಂತ ಜ್ಯೋತಿಷದಲ್ಲಿ ಪರಿಗಣಿಸಲಾಗುತ್ತೆ. ಆದರೆ ಅಷ್ಟಮ ಶನಿ ಫಲ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ನಿಮ್ಮ ಜಾತಕದಲ್ಲಿ ಇರುವ ಶನಿಯ ಸ್ಥಿತಿ, ದಶ, ಅಂತರ್ದಶ, ಲಗ್ನ, ಜನ್ಮರಾಶಿ, ಇತರ ಗ್ರಹಗಳ ದೃಷ್ಟಿ ಕೆಲವರಿಗೆ ದೊಡ್ಡ ಕಷ್ಟ, ಇನ್ನು ಕೆಲವರಿಗೆ ಟ್ರಾನ್ಸ್ಫಾರ್ಮೇಷನ್ನು ಪೀರಿಯಡ್ ಕೂಡ ಆಗಬಹುದು. ಅಷ್ಟಮ ಶನಿ ಹಲವರ ಜೀವನದಲ್ಲಿ ಯಾರು ನಿಜವಾದವರು, ಯಾರು ನಿಮ್ಮ ಜೀವನದಲ್ಲಿ ಮುಖ್ಯ, ಯಾವ ಅಭ್ಯಾಸ ತಪ್ಪು ಎನ್ನುವುದನ್ನು ಕಲಿಸುವಂತಹ ಹಂತ. ಕೆಲವರಿಗೆ ಫೈನಾನ್ಷಿಯಲ್ ಗ್ರೋತ್ ಕೂಡ ಕೊಡಬಹುದು. ನಿಮ್ಮ ಲೈಫ್ ಪಾರ್ಟ್ನರ್ನ ಕಡೆಯಿಂದ ಪ್ರಾಪರ್ಟಿ ಬರೋದು, ಇಲ್ಲ ಹಣದ ರೂಪದಲ್ಲಿ, ಇಲ್ಲ ಮ್ಯೂಚುವಲ್ ಫಂಡ್ನ ಮೂಲಕ ಹಣದ ಹರಿವು ಬರಬಹುದು. ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಇದೆಲ್ಲದಕ್ಕೆ ಯಾವ ರೀತಿ ಜೀವನ ಶೈಲಿ ಇಟ್ಕೋಬೇಕು, ಪರಿಹಾರ ಏನು ಅಂತ ಆಮೇಲೆ ಹೇಳ್ತೀನಿ. ಈಗ ಪಂಚಮ ಶನಿ ಅಂದರೆ ಹೇಗೆ, ಏನು ಅಂತ ನೋಡೋದಾದ್ರೆ, ಜನ್ಮ ರಾಶಿಯಿಂದ 5ನೇ ಸ್ಥಾನದಲ್ಲಿ ಸಂಚಾರ ಮಾಡುವ ಕಾಲ. 7.5 ಅಥವಾ ಅಷ್ಟಮ ಶನಿಯಷ್ಟು ಗಂಭೀರತೆಯಿಂದ ಸಾಮಾನ್ಯವಾಗಿ ಇದನ್ನ ಪರಿಗಣಿಸೋದಿಲ್ಲ. ಇದು ಕೂಡ ಜೀವನದಲ್ಲಿ ಪ್ರಮುಖ ಪಾಠ ಕಲಿಸುವಂತಹ ಅವಧಿ ಅಂತ ಕೂಡ ಹೇಳ್ತಾರೆ. ಮಕ್ಕಳ ಬಗ್ಗೆ ಹೆಚ್ಚು ಚಿಂತೆ, ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಒತ್ತಡ, ಸಂತಾನ ಪ್ರಾಪ್ತಿಯಲ್ಲಿ ವಿಳಂಬ, ಕನ್ಫ್ಯೂಷನ್ ಹೆಚ್ಚಾಗ್ಬೋದು, ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚು ಸಮಯ ಬೇಕಾಗ್ಬೋದು, ತಪ್ಪು ಹೂಡಿಕೆಗಳಿಂದ ಪಾಠ ಕಲಿಯುವ ಸಂದರ್ಭ ಬರಬಹುದು. ಅಂದರೆ ಶೇರ್ ಮಾರ್ಕೆಟು, ಈ ಥರದ ಇನ್ವೆಸ್ಟ್ಮೆಂಟಿಂದ
ಲಾಸ್ ಆಗಬಹುದು. ಟ್ರೇಡಿಂಗು, ಗ್ಯಾಮ್ಲಿಂಗು ವಿಷಯದಲ್ಲಿ ಎಚ್ಚರ ವಹಿಸಬೇಕಾಗುತ್ತೆ. ಲವ್ ರಿಲೇಶನ್ಶಿಪ್ನಲ್ಲಿ ಪರೀಕ್ಷೆಗಳು ಬರಬಹುದು, ಬ್ರೇಕಪ್ ಆಗಬಹುದು, ಸೀರಿಯಸ್ ಕಮಿಟ್ಮೆಂಟ್ ಕಡೆಗೆ ಒಯ್ಯುವ ಸಂದರ್ಭ ಇದು. ಹಾಗೆಯೇ ಮಂತ್ರ ಜಪದ ಮೇಲೆ ಆಸಕ್ತಿ, ಧ್ಯಾನ, ಗುರುಕೃಪೆ, ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾಗಬಹುದು. ಕೆಲವರಿಗೆ ಹೈಯರ್ ಸ್ಟಡೀಸ್ನಲ್ಲಿ ಯಶಸ್ಸು ಸಿಗ್ಬೋದು. ರಿಸರ್ಚ್, ಟೀಚಿಂಗ್ ಕ್ಷೇತ್ರದಲ್ಲಿ ಬೆಳವಣಿಗೆ ಕಾಣ್ಬೋದು. ಮಕ್ಕಳಿಂದ ಪ್ರೌಡ್ ಫೀಲ್ ಆಗುವಂತಹ ಸಂದರ್ಭ ಬರಬಹುದು ಕೆಲವರಿಗೆ. ಅಷ್ಟಮ ಶನಿ ಜೀವನದ ಆಳವಾದ ಪರೀಕ್ಷೆ. 7.5 ಕರ್ಮದ ಪರೀಕ್ಷೆ. ಪಂಚಮ ಶನಿ ಬುದ್ಧಿ, ಪ್ರೇಮ, ಸಂತಾನ ಮತ್ತು ಭವಿಷ್ಯದ ಯೋಜನೆಗಳ ಪರೀಕ್ಷೆ. ಇನ್ನು 7.5 ಅಂದರೆ ಏನು ಅಂತ ನೋಡೋದಾದ್ರೆ, ಅಥವಾ 7.5 ಶನಿಯ ಕಾಲ ಅಂದರೆ ಏನು ಅಂತ ನೋಡೋದಾದ್ರೆ, 7.5 ಅಂದರೆ ಅರ್ಧ, 7 ಅಂದರೆ 7 ಅಂದರೆ 7 ಮತ್ತು ಅರ್ಧ, 7.5 ವರ್ಷಗಳ ಕಾಲದ ಅವಧಿ. ಶನಿ ಒಂದು ರಾಶಿಯಲ್ಲಿ ಸುಮಾರು 2.5 ವರ್ಷಗಳ ಕಾಲ ಇರ್ತಾನೆ. 3 ರಾಶಿ ಇಂಟು 2.5 ವರ್ಷ ಅಂದರೆ 7.5 ವರ್ಷ ಆಗುತ್ತೆ. ನಿಮ್ಮ ರಾಶಿಗಿಂತ ಹಿಂದಿನ ರಾಶಿ, ನಿಮ್ಮ ರಾಶಿ, ನಿಮ್ಮ ರಾಶಿಗಿಂತ ಮುಂದಿನ ರಾಶಿ, ಹೀಗೆ 7.5 ವರ್ಷದ ಅವಧಿಯ ಲೆಕ್ಕ. ಉದಾಹರಣೆಗೆ, ನಿಮ್ಮ ರಾಶಿ ಕುಂಭವಾಗಿದ್ದಲ್ಲಿ ಮಕರ ರಾಶಿಯಲ್ಲಿ ಶನಿಯ ಸಂಚಾರ ಪ್ರಾರಂಭವಾದಾಗ ಕುಂಭರಾಶಿಯವರಿಗೆ 7.5 ಪ್ರಾರಂಭವಾಗುತ್ತೆ. ಕುಂಭರಾಶಿಗೆ ಬಂದಾಗ ಮಧ್ಯದ ಕಾಲ, ಮೀನರಾಶಿಗೆ ಹೋದಾಗ ಅಂತಿಮವಾದ 2.5 ವರ್ಷಗಳ ಕಾಲ. ಹೀಗೆ ಹಿಂದಿನ ರಾಶಿಯಲ್ಲಿ ಶನಿ ಸಂಚಾರವಾದಾಗ ಈ ಸಮಯದಲ್ಲಿ ಸಾಮಾನ್ಯವಾಗಿ ಖರ್ಚು ಹೆಚ್ಚಾಗೋದು, ಮನೆ ಬದಲಾವಣೆ, ದೂರ ಪ್ರಯಾಣ, ಒಂಟಿತನದ ಭಾವನೆ, ನಿದ್ರೆಯ ಸಮಸ್ಯೆ, ಮನಸ್ಸಿನಲ್ಲಿ ಅಶಾಂತಿ, ಜೀವನದಲ್ಲಿ ಕಂಫರ್ಟ್ ಝೋನಿಂದ ಹೊರಗೆ ತರುವಂತಹ ಹಂತ. ಜನ್ಮ ರಾಶಿಗೆ ಬಂದಾಗ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕರಿಯರ್ ಟೆನ್ಷನ್ ಜಾಸ್ತಿ ಆಗುತ್ತೆ, ರಿಲೇಶನ್ಶಿಪ್ನಲ್ಲಿ ಪರೀಕ್ಷೆಗಳು ಬರಬಹುದು, ಕೆಲಸದಲ್ಲಿ ಡಿಲೇ ಆಗ್ಬೋದು, ಜವಾಬ್ದಾರಿ ಹೆಚ್ಚಾಗ್ಬೋದು, ಎಮೋಷನಲ್ ಬ್ರೇಕ್ ಡೌನ್ ಫೀಲ್ ಆಗ್ಬೋದು. ಆದರೆ ಇದೇ ಸಮಯದಲ್ಲಿ ಹಲವರಿಗೆ ಮೆಚುರಿಟಿ ಬರುತ್ತೆ. 3ನೇ ಹಂತದಲ್ಲಿ ಹಣದ ವಿಷಯದಲ್ಲಿ ಪ್ರೆಷರು, ಫ್ಯಾಮಿಲಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಾತಿನಿಂದ ಸಮಸ್ಯೆ, ತಾಳ್ಮೆಯನ್ನು ಪರೀಕ್ಷಿಸುವ ಕಾಲ ಅಂತ ಕೂಡ ಹೇಳಲಾಗುತ್ತೆ. ಜೀವನ ನಿಧಾನವಾಗ್ತಿದೆ ಅಂತ ಫೀಲ್ ಆಗ್ಬೋದು, ಹಳೆಯ ಕರ್ಮಗಳ ಪರಿಣಾಮ ಹೆಚ್ಚು ಅನುಭವ ಆಗ್ಬೋದು ಅಂತ ಜ್ಯೋತಿಷದಲ್ಲಿ ಹೇಳಲಾಗುತ್ತೆ. ಫೇಕ್ ರಿಲೇಶನ್ಶಿಪ್ಪು, ಫೇಕ್ ಜನರು ಯಾರು, ನಿಜವಾದವರು ಯಾರು ಅಂತ ಕೂಡ ಗೊತ್ತಾಗುತ್ತೆ. ಡಿಸಿಪ್ಲಿನ್ ಕಲಿಸ್ತಾನೆ ಆತ. ತಾಳ್ಮೆ, ಜವಾಬ್ದಾರಿ, ಮೆಚುರಿಟಿ ಕಲಿಸುವ ಗ್ರಹವೇ ಶನಿ ಗ್ರಹ. ಕೆಲವರಿಗೆ ಕರಿಯರ್ನಲ್ಲಿ ಒಳ್ಳೆ ಗ್ರೋತ್, ಅಥಾರಿಟಿ, ಪ್ರಾಪರ್ಟಿ ಮತ್ತು ಸ್ಪಿರಿಚುವಲ್ ಗ್ರೋತ್ ಕೂಡ ಕೊಡಬಹುದು. ಯಾರಿಗೆ ಹೆಚ್ಚು ಬಾಧಿಸುತ್ತೆ ಅನ್ನೋದು ನೋಡೋದಾದರೆ, ಡಿಸಿಪ್ಲಿನ್ ಇಲ್ಲದವರಿಗೆ, ಜವಾಬ್ದಾರಿ ಇಲ್ಲದವರಿಗೆ, ಲೇಜಿ ಹ್ಯಾಬಿಟ್ಸ್ ಇರುವವರಿಗೆ, ಈಗೋ ಇದ್ದವರನ್ನ ತುಂಬ ಕಾಡ್ತಾನೆ ಅನ್ನೋದು ಜ್ಯೋತಿಷದಲ್ಲಿ ಹೇಳಲಾಗುತ್ತೆ. ಶಾರ್ಟ್ ಕಟ್ ಹುಡುಕುವವರು, ಕೆಲಸ ತಪ್ಪಿಸುವವರು, ಇತರರಿಗೆ ಅನ್ಯಾಯ ಮಾಡುವವರು, ತುಂಬ ಪ್ರೆಷರ್ ಅನುಭವಿಸುವವರು, ಅಂದರೆ ಈ ಥರ ಇರುವವರೆಲ್ಲ ಈ ಕಾಲದಲ್ಲಿ ತುಂಬ ಪ್ರೆಷರನ್ನು ಅನುಭವಿಸ್ತಾರೆ ಅಂತ. ಕೆಲವೊಬ್ಬರಿಗೆ ಬ್ರೇಕಪ್ಪು, ಜಾಬ್ ಕಳೆದುಕೊಳ್ಳುವಂಥದ್ದು ಎಲ್ಲ ಆಗಬಹುದು. ಆದರೆ ಅದೇ ಸಮಯದಲ್ಲಿ ಮದುವೆ, ಪ್ರಮೋಷನ್, ಬಿಸ್ನೆಸ್ ಸಕ್ಸಸ್ ಕೂಡ ಕೆಲವೊಬ್ಬರಿಗೆ ಸಿಗ್ಬೋದು. ಅದರ ಮುಖ್ಯ ಕಾರಣ ಶನಿಯ ಗೋಚಾರ ಮಾತ್ರವಲ್ಲ, ಪೂರ್ಣ ಜಾತಕ ಮುಖ್ಯ. ಯಾರನ್ನ ಹೆಚ್ಚು ಟೆಸ್ಟ್ ಮಾಡ್ತಾನೆ ಅಂತ ನೋಡೋದಾದ್ರೆ, ಈಗೋ ಹೆಚ್ಚಿರುವವರನ್ನ, ಸುಳ್ಳು ಬದುಕ್ತಾ ಇರುವವರನ್ನ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಬದುಕ್ತಾ ಇರೋವ್ರನ್ನ ಹೆಚ್ಚು ಟೆಸ್ಟ್ ಮಾಡ್ತಾನೆ ಅಂತ ಅನ್ನಲಾಗುತ್ತೆ. ಕರ್ಮದ ಟೀಚರ್ ಅಂತ ಕೂಡ ಆತನಿಗೆ ಕರೀತಾರೆ.
ಈ ಸಮಯದಲ್ಲಿ ಭಯ ಬೀಳುವ ಅಗತ್ಯ ಇಲ್ಲ. ಮೊದಲಿಗೆ ಜೀವನದಲ್ಲಿ ಡಿಸಿಪ್ಲಿನ್ ತಂದುಕೊಳ್ಳಿ. ಬೆಳಿಗ್ಗೆ 5:30 ನಂತರ ಹಾಸಿಗೆಯಿಂದ ಎದ್ದು ಬಿಡಬೇಕು. ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡಿ ಅತ್ಯಂತ ಶರಣಾಗತಿಯಿಂದ ನಂಬಿ. ಹೆಚ್ಚು ಕಪ್ಪು ಎಳ್ಳನ್ನು ಆಹಾರದಲ್ಲಿ ಸೇವಿಸಿ. ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವಂತಹದ್ದು ಮಾಡಬಹುದು. ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂತಹದ್ದು ಇದನ್ನು ಕೂಡ ಮಾಡಬಹುದು. ಇದೆಲ್ಲದರ ಜೊತೆಗೆ ನೀವು ಲಲಿತಾಂಬಿಕೆ, ತಾಯಿ ಮಹಾಕಾಳಿ, ದುರ್ಗಾಂಬಿಕೆಯ ಆರಾಧಕರಾಗಿದ್ದರೆ ಎಲ್ಲ ಗ್ರಹಗಳು, ಎಲ್ಲ ಲೋಕಗಳು, ಎಲ್ಲ ಬ್ರಹ್ಮಾಂಡಗಳಿಗೂ ಮೂಲ ಶಕ್ತಿಯಾದವಳು ಶ್ರೀ ಲಲಿತಾ ತ್ರಿಪುರ ಸುಂದರಿ. ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ ಪೋಷಿಸಿ ಲಯಗೊಳಿಸುವ ಆದಿಪರಾಶಕ್ತಿ ಮಹಾಕಾಳಿ. ಗ್ರಹಗಳು ಆಕೆಯ ನಿಯಮದಂತೆ ಕಾರ್ಯನಿರ್ವಹಿಸ್ತವೆ. ಆದ್ದರಿಂದ ನಿಜವಾದ ಭಕ್ತಿ, ಶರಣಾಗತಿ ಸಾಧನೆಯೊಂದಿಗೆ ಲಲಿತೆ ಮಹಾಕಾಳಿ ಯನ್ನ ಆರಾಧಿಸುವ ಸಾಧಕನಿಗೆ ಶನಿದೇವರು ಕೃಪೆ ತೋರ್ತಾನೆ. ಶನಿದೇವರೇ ಸ್ವತಃ ಮಹಾಕಾಳಿಯ ಪೂಜೆ ಮಾಡ್ತಾನೆ ಅನ್ನೋದು ಶಾಸ್ತ್ರಗಳಲ್ಲಿ ಉಲ್ಲೇಖ. ಲಲಿತೆಯ ಆರಾಧಕರಿಗೆ ಶನಿ ಶತ್ರುವಾಗುವುದಿಲ್ಲ. ಆತ ಗುರುವಾಗಿ ಮಾರ್ಗದರ್ಶನ ಮಾಡ್ತಾನೆ. ಆದಿ ಪರಾಶಕ್ತಿಯ ಆಶ್ರಯ ಪಡೆದವರಿಗೆ ಪ್ರತಿಯೊಂದು ಪರೀಕ್ಷೆಯು ಆತ್ಮ ಉನ್ನತಿಯ ಮೆಟ್ಟಿಲಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.